ನೀಟ್ ಅಕ್ರಮದ ವಿರುದ್ಧ ಬಿಕೆ ಹರಿಪ್ರಸಾದ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡೋವರೆಗೂ ಹೋರಾಟವನ್ನ ಮಾಡ್ತೇವೆ. ವಿದ್ಯಾರ್ಥಿಗಳ ಪರ ನಿಂತವರನ್ನೇ ದೇಶದ್ರೋಹಿಗಳು ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯ ಅಂಧಕಾರದಲ್ಲಿದೆ. ಕೇಂದ್ರ ಎಚ್ಚೆತ್ತುಕೊಳ್ಳಬೇಕು. ನೀಟ್ ಅಕ್ರಮದ ವಿರುದ್ಧ ಹೋರಾಟ ಮುಂದುವರಿಯುತ್ತೆ. ರಾಜೀನಾಮೆಯನ್ನ ಕೊಡಬೇಕು. ಯಾರು ವಿದ್ಯಾರ್ಥಿಗಳ ಪರವಾಗಿ ನಿಂತರೋ ಅವರನ್ನ ದೇಶದ್ರೋಹಿಗಳು ಅಂತ ಹೇಳಿ ಕರೆದ್ರು, ಟೆರರಿಸ್ಟ್ ಅಂತ ಕರೆದ್ರು, ಗೂಂಡಾಗಳು ಅಂತ ಕರೆದ್ರು. ಹಾಗಾದ್ರೆ ಟೆರರಿಸ್ಟ್ ಬಂದಿದ್ರೂ ಸಹ, ಗೂಂಡಾಗಳು ಬಂದಿದ್ರೂ ಸಹ ಅಷ್ಟೊಂದು ಪ್ರಮಾಣದಲ್ಲಿ ಬರ್ತಾ ಇದ್ರ, ಹೋರಾಟವನ್ನ ಮಾಡ್ತಾ ಇದ್ರ? ಅಂದಿದ್ದನ್ನ ಅನ್ಸ್ಕೊಂಡು, ಹೊಡೆತವನ್ನ ತಿನ್ಕೊಂಡು, ರಕ್ತ ಬರುವಂಗೆ ಹೋರಾಟವನ್ನ ಮಾಡಿದ್ರು. ಆದ್ರೂ ಸಹ ನಮ್ಮ ಹೋರಾಟವನ್ನ ನಿಲ್ಸೋದಿಲ್ಲ ಅಂತ ಹೇಳಿದ್ರು. ಆದ್ರೂ ಏನಂತ ಕರೆದ್ರು? ವಿದ್ಯಾರ್ಥಿಗಳನ್ನ ಗೂಂಡಾಗಳು ಅಂತ ಹೇಳಿ ಕರೆದ್ರು, ಟೆರರಿಸ್ಟ್ ಅಂತ ಹೇಳಿ ಕರೆದ್ರು. ಈಗ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು, ಮಕ್ಕಳ ಭವಿಷ್ಯ ಅಂಧಕಾರದಲ್ಲಿದೆ. 1,40,00,000 ಜನ ಪತ್ರಿಕೆ ಸೋರಿಕೆ ಆಗಿದ ಮರುಪರೀಕ್ಷೆಯಲ್ಲಿ ಬಂದಿದ್ದಾರೆ. ಯಾರಾದರೂ ಇವತ್ತಿನ ತನಕ ಅದರ ಬಗ್ಗೆ ಏನಾದರೂ ಮಾತಾಡಿದ್ದಾರೆ? ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ. ಈ ಒಂದು ಹೋರಾಟ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ, ಮಕ್ಕಳ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು. ಯಾರು ಅದು ಜಿರಳೆ ಪಾರ್ಟಿ ಇರ್ಬೋದು, ಕಪ್ಪೆ ಪಾರ್ಟಿ ಇರ್ಬೋದು, ಅಥವಾ ಇವ್ರ ಥರ ಭ್ರಷ್ಟ ಜನತಾ ಪಾರ್ಟಿ ಇರ್ಬೋದು. ಯಾರಾದರೂ ಜನಪರ ಹೋರಾಟ ಮಾಡಿದ್ರೆ ಅವರ ಪರ ನಿಲ್ತಕ್ಕಂಥ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ್ದು. ಹಿಂದೆ 2023ರಲ್ಲಿ ರೈತರು 1 ವರ್ಷಗಳ ಕಾಲ ದೆಹಲಿಯ ಅದು ಸಿಂಗು ಬಾರ್ಡ್ರಲ್ಲಿ ಕೂತಾಗ 700 ಜನ ಪ್ರಾಣ ಕಳ್ಕೊಂಡ್ರು. ಇವತ್ತು ಸಹ ಅವ್ರ ಬಗ್ಗೆ ಒಂದು ಸಹಾನುಭೂತಿ ತೋರಿಸಿಲ್ಲ ಪ್ರಧಾನಮಂತ್ರಿಗಳು. ಇವರ ನಾಲಾಯಕು ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರ ನಾಲಾಯಕು. ಈಗ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು, ಮಕ್ಕಳ ಭವಿಷ್ಯ ಅಂಧಕಾರದಲ್ಲಿದೆ. 1,40,00,000 ಜನ ಪತ್ರಿಕೆ ಸೋರಿಕೆ ಆಗಿದ ಮರುಪರೀಕ್ಷೆಯಲ್ಲಿ ಬಂದಿದ್ದಾರೆ. ಯಾರಾದರೂ ಇವತ್ತಿನ ತನಕ ಅದರ ಬಗ್ಗೆ ಏನಾದರೂ ಮಾತಾಡಿದ್ದಾರೆ? ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ. ಈ ಒಂದು ಹೋರಾಟ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ, ಮಕ್ಕಳ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು. ಯಾರು ಅದು ಜಿರಳೆ ಪಾರ್ಟಿ ಇರ್ಬೋದು, ಕಪ್ಪೆ ಪಾರ್ಟಿ ಇರ್ಬೋದು, ಅಥವಾ ಇವ್ರ ಥರ ಭ್ರಷ್ಟ ಜನತಾ ಪಾರ್ಟಿ ಇರ್ಬೋದು. ಯಾರಾದರೂ ಜನಪರ ಹೋರಾಟ ಮಾಡಿದ್ರೆ ಅವರ ಪರ ನಿಲ್ತಕ್ಕಂಥ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ್ದು. ಹಿಂದೆ 2023ರಲ್ಲಿ ರೈತರು 1 ವರ್ಷಗಳ ಕಾಲ ದೆಹಲಿಯ ಅದು ಸಿಂಗು ಬಾರ್ಡ್ರಲ್ಲಿ ಕೂತಾಗ 700 ಜನ ಪ್ರಾಣ ಕಳ್ಕೊಂಡ್ರು. ಇವತ್ತು ಸಹ ಅವ್ರ ಬಗ್ಗೆ ಒಂದು ಸಹಾನುಭೂತಿ ತೋರಿಸಿಲ್ಲ ಪ್ರಧಾನಮಂತ್ರಿಗಳು. ಇವರ ನಾಲಾಯಕು ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರ ನಾಲಾಯಕು. ಈಗ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು, ಮಕ್ಕಳ ಭವಿಷ್ಯ ಅಂಧಕಾರದಲ್ಲಿದೆ. 1,40,00,000 ಪ್ರಕಾರ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ, ನಾವೆಲ್ಲ ತುಕಡೆ ಗ್ಯಾಂಗ್ ಅವರು ಅಂತ ಹೇಳಿ. ತುಕಡೆ ಗ್ಯಾಂಗ್ ಅವರು ಆಗಿದ್ದರೆ ತಡೀಪಾರ್ ಅಮಿತ್ ಶಾ ಅವರು ಆ ವಿದ್ಯಾರ್ಥಿಗಳ ಬಗ್ಗೆ ಏನೋ ಅನ್ಯಾಯ ಆಗಿದೆ ಅಂತ ಯಾಕೆ ಹೇಳಕ್ಕೆ ಹೋಗಬೇಕು? ನಡ್ಡಾ ಅವರು ಈ ತುಕಡೆ ಗ್ಯಾಂಗ್ ಅವ್ರನ್ನ ಯಾಕೆ ಮಾತಾಡಬೇಕಾಗಿತ್ತು? ಅದ್ರ ಜೊತೆಗೆ ಏನೋ ಭಾಳ ವಿಚಾರಗಳು, ದಿಲ್ಲಿಯ ವಿಚಾರದಲ್ಲಿ ಭಾಳ ಗೊತ್ತಿರೋ ರೀತಿ ಮಾತಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಯ ಮನೆ ಸುತ್ತಮುತ್ತ ಅದು ಭಾಳ ಸೆನ್ಸಿಟಿವ್ ಸೆಕ್ಯೂರಿಟಿ ಏಜೆನ್ಸಿ ಅಂತ ಹೇಳಿ ಅದು ಹೇಳಲಿಕ್ಕೆ ಇಚ್ಛೆ ಬೀಳೋದಿಲ್ಲ. ಸಾಯಂಕಾಲದ ಹೊತ್ತು ಅದು CCTV ಆಫ್ ಮಾಡಿ ಆ ಮನೆಗೆ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅನ್ನೋ ವಿಚಾರ ನಾನು ಮಾತಾಡೋದಿಲ್ಲ. ನಾನು ಸಹ ದೆಹಲಿಯಲ್ಲಿ 25 ವರ್ಷ ಇದ್ದಿದ್ದು. ಅಷ್ಟೊಂದು ಸೆನ್ಸಿಟಿವ್ ಪ್ರಧಾನಮಂತ್ರಿಗಳ ಮನೆ ಸೆನ್ಸಿಟಿವ್ ಅಂದಿದ್ದರೆ ಸುಮಾರು 50 ವರ್ಷದ ಹಿಂದೆ 1975ನೇ ಇಸ್ವಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಗ್ರ ನಾಯಕ ಅಟಲ್ ಬಿಹಾರಿ ವಾಜಪೇಯಿರವರು ಇಂದಿರಾ ಗಾಂಧಿ ಅವರ ಮನೆ ಗೆರಾವ್ ಮಾಡಿ ಅವರು ಹೊರಗಡೆ ಬರ್ದಂಗೆ ಮಾಡಬೇಕು ಅಂತ ಹೇಳಿದಾಗಲೂ ಇಂದಿರಾ ಗಾಂಧಿ ಅವರು ಏನು ಮಾತಾಡಲಿಲ್ಲ. ತದನಂತರ ತುರ್ತು ಪರಿಸ್ಥಿತಿ ತಂದಿರ್ತಕ್ಕಂಥದ್ದು ಜ್ಞಾಪಿಸೋಕೆ ಇಚ್ಛೆ ಬೀಳ್ತೇನೆ. ಪ್ರಕಾರ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ, ನಾವೆಲ್ಲ ತುಕಡೆ